ಹೇಳಿದ್ರಲ್ಲ, ಚಪ್ಪಲಿ ಪಾಲಿಶ್ ಕೂಡ ಮಾಡ್ತೀನಿ. ಆದ್ರೆ ಲಗೇಜು ಎಲ್ಲಿಗೆ ಮುಟ್ಟಿಸ್ಬೇಕು? ಇದು ಬೆಂಗಳೂರಿಗೆ ಮುಟ್ಟಿಸ್ಬೇಕು ಶಿವಣ್ಣ. ಸರ್, ಇವತ್ತು ನಮ್ಮ ಸಿಟಿಯಲ್ಲಿ ಆಟೋ ರಿಕ್ಷಾ ಸ್ಟ್ರೈಕ್ ಇದೆ. ಆಯ್ತು ಸರಿ, ನಾನೇ ಅದನ್ನ, ನೀವು ನನಗೆ ಹಮಾಲಿ ಅಂದ್ರೆ ಕೂಲಿ ಹಣ ಕೊಡಬೇಕು, ನಾನೇ ಸತತ ನಿಮ್ಮ ಮನೆಗೆ ಮುಟ್ಟಿಸ್ತೇನೆ. ಆಯ್ತಾ? ಆಯ್ತು ಶಿವಣ್ಣ. ಆಯ್ತು ಸರ್. ಬರ್ರಿ ಬರ್ರಿ ಬರ್ರಿ. ಅಳಬಾರ್ದು ಮಗು, ಅಳಬಾರ್ದು. ಯಾಕೋ ಮಗ, ಯಾಕೆ ಅಳ್ತಾ ಇದೆಯಾ? ಸುಮ್ಮನಿರೋ ಕಂದ. ಏನ್ರಿ ಬೆಳಗ್ಗೆಯಿಂದ ಯಾವಾಗಲೂ ಬರೀ ಇದೇ ಹಾಡಾಗಿದೆ ಈ ಮಗುಂದು. ಯಾಕೆ ಅಳ್ತಾ ಇದೆ ಏನೋ? ಹಾಲು ಕುಡಿದ್ರು ಅಳ್ತಾ ಇದೆ, ಹಾಲು ಕುಡಿದೇ ಇದ್ರು ಅಳ್ತಾ ಇದೆ. ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ರೀ. ನಾನು ಆಗಲೇ ಹೇಳಿದ್ದೀನಲ್ಲ ಸಾವಿತ್ರಿ, ಸಣ್ಣ ಮಗು ಅಳುವುದು ಹೊಟ್ಟೆ ಹಸಿವಿಗಾಗಿ, ಮಧ್ಯ ವಯಸ್ಕಿನ ಮಕ್ಕಳು ಅಳುವುದು ಸ್ವಾರ್ಥಕ್ಕಾಗಿ, ವಯಸ್ಕರರು ಅಳುವುದು ನೋವು ನಲಿವುಗಳನ್ನು ಮರೆಯುವುದಕ್ಕಾಗಿ. ಹೌದು, ಇರಲಿ. ನೀನು ಆ ಅರಿವೆ ಗಂಟು, ಆ ಶ್ರೀಮಂತರ ಮನೆಗೆ ಹೋಗಿ ಅರಿವೆ ಗಂಟು ಕೊಟ್ಟು ಬಾ, ನಾನು ಲಗೇಜ್ ಒಯ್ದು ಅವ್ರ ಮನೆಗೆ ಮುಟ್ಟಿಸಿ ಬರ್ತೀನಿ. ಆಯ್ತಾ? ಆಯ್ತು ರೀ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು, ಆದಷ್ಟು ಬೇಗನೆ ಬಂದ್ಬಿಡ್ತೀನಿ.